ಈಗ ನಮ್ಮಲ್ಲಿ ಹಿರಿಯ ಸದಸ್ಯ ನಮ್ಮನ್ನು ಅಗಲಿದ್ದಾರೆ. ಈಗ ಅಭಿಚರಿ ಸಂತಾಪ ಸೂಚನೆ. ಸನ್ಮಾನ್ಯ ಅಧ್ಯಕ್ಷರೇ, ಹಿರಿಯ ಸದಸ್ಯ ತೀರಿ ಹೋಗಿದ್ದಾರೆ. ಸಂತಾಪ ಸೂಚನೆ ಇದೆ. ದಯವಿಟ್ಟು ಹಿರಿಯ ಸದಸ್ಯ ತೀರಿ ಆಯ್ತು. ಹಿರಿಯ ಸದಸ್ಯರು ತೀರಿ ಹೋಗಿದ್ದಾರೆ. ಸಂತಾಪ ಸೂಚನೆ ಇದೆ. ಜಯಣ್ಣ ಮತ್ತು ಆರ್ ನಾರಾಯಣ ಅವರು ಜಯಣ್ಣ ಮತ್ತು ಆರ್ ನಾರಾಯಣ ಅವರು ತೀರಿ ಹೋದ ಸಾರಣ ಸಂತಾಪ ಸೂಚನೆ ಎಲ್ಲ ಸದಸ್ಯ ಅರ್ಥ ಮಾಡಿಕೊಳ್ಳಿ. ನಾವು ನೀವು ಇವತ್ತು ನಾಳೆ ನಾವು ಆಲೋಚನೆ ಮಾಡಿ ನಿಮ್ಮ ಸಂತಾಪ ಬಂದಾಗ ಮತ್ತೆ ಇಲ್ಲಿ ಯಾರು ಮಾತ್ರ ಏನಾಗುತ್ತೆ ವಿಚಾರ ಸಂತಾಪ ಸೂಚನೆ ಮಾಡಬಾರ್ದು. ಅಷ್ಟೊಂದು ಸ್ವಲ್ಪ ಗೌರವ ಕೊಡೋದು ಕೆಲಸ ಮಾಡಿ. ಮತ್ತೆ ಬೊಬ್ಬೆ ಯಾಕಂದ್ರೆ ಒಂದು ಅರ್ಥ ಮಾಡಿಕೊಳ್ಬೇಕು. ಹಿರಿಯ ಸದಸ್ಯರು ನಿಮ್ಮಾಗೆ ಇಲ್ಲಿ ಬಂದು ಕೂತ್ಕೊಂಡಾಗೆ ನಿಮ್ಮಾಗೆ ಇಲ್ಲಿ ಬಂದು ಕೂತ್ಕೊಂಡವರು ನಮ್ಮನ್ನು ಸೇವೆ ಮಾಡಿ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಬಗ್ಗೆ ಒಂದು ಎರಡು ಮಾತು ಹೇಳಿ ಸಂತಾಪ ಸೂಚನೆ ಆಯ್ತು. ಸಂತಾಪ ನೋಡಿ, ಸಂತಾಪ ಸೂಚನೆ ಅವಕಾಶ ಮಾಡಿಕೊಡಿ. ಹಿರಿಯ ಸಚಿವರಾಗಿರುವಂತಹ ಮಾಜಿ ಸದಸ್ಯರಾಗಿರುವಂತಹ ಆರ್ ನಾರಾಯಣ ಅವರು ಮತ್ತು ಜಯಣ್ಣ ಎಸ್ ಅವರು ಇವತ್ತು ತೀರಿ ಹೋಗಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ. ನೋಡಿ, ನಿಮ್ಮ ಉತ್ಸಾಹ ಮತ್ತು ಇದು ನನಗೆ ಅರ್ಥ ಆಗ್ತದೆ. ಒಂದು ಉತ್ಸಾಹ ಅಲ್ಲ ನೋವು, ಉತ್ಸಾಹ ಅಲ್ಲ ನೋವು, ನಿಮ್ಮ ನೋವು ಉತ್ಸಾಹ ಇಲ್ಲ ನನಗೆ ಅರ್ಥ. ನಾನು ಹೇಳಿದಷ್ಟೇ. ಆ ನೋವಿಗೆ ಕಾರಣ ಯಾರು? ಆಯ್ತು, ಇಲ್ಲಿಗ ಆ ನೋವಿಗೆ ಬಿಜೆಪಿನೇ ಕಾರಣ. ಇಲ್ಲಿ ನಮ್ಮ ಅತ್ಯಂತ ಹಿರಿಯ ಬಿಜೆಪಿ ಕೈಗೊಂಡಂತ ನಿರ್ಣಯ ಕಾರಣ. ಇಬ್ಬರು ಸದಸ್ಯರು ನಮ್ಮಾಗೆ ಮತ್ತು ನಿಮ್ಮಾಗೆ ಇಲ್ಲಿ ನಮ್ಗಿಂತ ಹಿಂದೆ ಇಲ್ಲಿ ಬಂದು ಸದಸ್ಯರಾಗಿ ಬಂದು ಜನಸೇವೆ ಮಾಡಿ ಶಾಸಕರಾಗಿ ಈ ಇಂಥ ಎಲ್ಲ ಅಧಿವೇಶನ ಭಾಗವಹಿಸಿದ ಇಬ್ಬರು ನಮ್ಮನ್ನು ಇವತ್ತು ಅಗಲಿದ್ದಾರೆ. ಅವರಿಗೆ ಗೌರವಪೂರ್ವಕವಾಗಿ ಸಂತಾಪ ಸೂಚಿಸಿ ಅವರ ಕುಟುಂಬದ ನೋವನ್ನು ಕಡಿಮೆ ಮಾಡಿ ಅವ್ರಿಗೆ ಗೌರವ ಕೊಡೋ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಆದ್ರೆ ತಾವೆಲ್ಲ ಸಹಕಾರ ಕೊಡ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಆರ್ ನಾರಾಯಣ್ ಮತ್ತು ಶ್ರೀ ಜಯಣ್ಣ ಎಸ್ ಅವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ಶ್ರೀ ಆರ್ ನಾರಾಯಣ್ ರವರು ದಿನಾಂಕ 7 ಜುಲೈ 1943ರಂದು ತುಮಕೂರಿನಲ್ಲಿ ಜನಿಸಿದರು. BSc ಹಾಗೂ ಕಾನೂನು ಪದವೀಧರರಾಗಿದ್ದ ಶ್ರೀಯುತರು ವೃತ್ತಿಯಲ್ಲಿ ವಕೀಲರಾಗಿದ್ದರು. ಕ್ರೀಡೆ ಹಾಗೂ ವಿದ್ಯಾಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ ಅವರು ಬೆಳಗಾವಿ ವಿಧಾನಸಭಾ ಕ್ಷೇತ್ರದಿಂದ ಪ್ರಪ್ರಥಮ ಬಾರಿಗೆ 9ನೇ ವಿಧಾನಸಭೆಯನ್ನು ಪ್ರವೇಶಿಸಿದರು. ನಂತರ 10ನೇ ಹಾಗೂ 11ನೇ ವಿಧಾನಸಭೆಗೆ ಪುನರಾಯ್ಕೆಗೊಂಡಿದ್ದರು. ಹಿರಿಯ ರಾಜಕಾರಣಿ ಶ್ರೀ ಆರ್ ನಾರಾಯಣ್ ರವರು ದಿನಾಂಕ 12/12/2024ರಂದು ಮುಂಜಾನೆ ನಿಧನ ಹೊಂದಿರುತ್ತಾರೆ. ಜಯಣ್ಣ ಎಸ್ ಶ್ರೀ ಜಯಣ್ಣ ಎಸ್ ಅವರು ದಿನಾಂಕ 9/9/1951ರಂದು ಕೊಳ್ಳೇಗಾಲದಲ್ಲಿ ಜನಿಸಿದರು. MA ಪದವೀಧರರಾಗಿದ್ದ ಶ್ರೀಯುತರು ವೃತ್ತಿಯಲ್ಲಿ ಕೃಷಿಕರಾಗಿದ್ದು ರೇಷ್ಮೆ ಉದ್ಯಮಿಯೂ ಆಗಿದ್ದರು. ಪ್ರಸ್ತುತ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ನೇಮಕೊಂಡಿದ್ದ ಶ್ರೀಯುತರು ಕೊಳ್ಳೇಗಾಲ ಕ್ಷೇತ್ರದಿಂದ 1994ರಲ್ಲಿ 9ನೇ ವಿಧಾನಸಭೆಗೆ ಪ್ರಪ್ರಥಮ ಬಾರಿಗೆ ಆಯ್ಕೆಗೊಂಡು ನಂತರ 2013ರಲ್ಲಿ 14ನೇ ವಿಧಾನಸಭೆಗೆ ಪುನರಾಯ್ಕೆಗೊಂಡಿದ್ದರು. ಹಿರಿಯ ರಾಜಕಾರಣಿ ಶ್ರೀ ಜಯಣ್ಣ ಎಸ್ ಅವರು ದಿನಾಂಕ 10/12/2024ರಂದು ನಿಧನ ಹೊಂದಿರುತ್ತಾರೆ. ಬಹುಶಃ ಇದರಲ್ಲಿ ಆರ್ ನಾರಾಯಣ್ ಅವರು ಬಹುಶಃ ಅತ್ಯಂತ ಹಿರಿಯರಾಗಿ ತನ್ನ ಸೇವೆ ಸಲ್ಲಿಸಿದರು. ಬಹುಶಃ ಅವರ ಆತ್ಮಕ್ಕೆ ಕೂಡ ಶಾಂತಿ ಕೋರಿ ಜಯಣ್ಣ ಎಸ್ ಅವರು ನಮ್ಮ ಕೊಳ್ಳೇಗಾಲದಲ್ಲಿ ಬಹುಶಃ ಇವತ್ತು ಶಾಸಕರಾಗಿದ್ದರು. ನಾನು ಕೂಡ ಅಲ್ಲಿ 1.5 ವರ್ಷ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. ಅವರು ಶಾಸಕರಾಗಿದ್ದಾಗ ಅತ್ಯಂತ ಸರಳ ಮತ್ತು ಸೌಮ್ಯ ಮತ್ತು ಸಮಾಧಾನದ ಒಂದು ವ್ಯಕ್ತಿತ್ವದ ಒಂದು ರಾಜಕಾರಣಿಯಾಗಿ ಶಾಸಕರಾಗಿ ಎಲ್ಲರ
ಪ್ರೀತಿ ವಿಶ್ವಾಸ ಗಳಿಸಿದ್ದು ಹೇಳಲಿಕ್ಕೆ ಬಹುಶಃ ನಾನು ನಿಮಗೆ ಬಯಸ್ತೇನೆ. ಅವರ ಆತ್ಮಕ್ಕೂ ಕೂಡ ಶಾಂತಿ, ಅವರ ಆತ್ಮಕ್ಕೆ ಶಾಂತಿ ಕೋರಿ, ಅವರ ಕುಟುಂಬಸ್ಥರಿಗೆ, ಅವರ ಅಭಿಮಾನಿ ವರ್ಗದವರಿಗೆ ಅವರ ನೋವನ್ನು, ಅವರ ಅಗಲಿಕೆ ನೋವು ಅಂತ ಶಕ್ತಿ ಪರಮ ಕೊಡಲಿ ಹೇಳಿಕೊಂಡು ಬಹುಶಃ ನಾನು ಉಪಮುಖ್ಯಮಂತ್ರಿ ಮಾಡಲಿಕ್ಕೆ ಹೇಳ್ತೇನೆ. ಅಧ್ಯಕ್ಷರೇ, ನಮ್ಮ ಶಾಸಕ ಮಿತ್ರರಂತ ಆಗಿ ನಮ್ಮ ಜೊತೆ ಕೆಲಸ ಮಾಡಿದಂಥ ಜಯಣ್ಣವರು ಮತ್ತು ಆರ್ ನಾರಾಯಣ್ ಇಬ್ಬರು ಜೊತೆಯಲ್ಲೂ ಕೂಡ ವಿಧಾನಸಭೆಯಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ನಮಗೆ ದೊರೆತಿತ್ತು. ಆರ್ ನಾರಾಯಣ್ರವರು ಬಹಳ ಆತ್ಮೀಯರು. ನಿನ್ನೆ ತಾನೇ ಕೃಷ್ಣರವರ ಅಂತ್ಯಕ್ರಿಯೆ ಮುಗಿಸಿ ಬಂದಿದ್ದೀನಿ. ನಾನು ಅವ್ರ ಬಗ್ಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಸಿಕ್ಕಲಿಲ್ಲ. ಇದ್ರ ಜೊತೆನೇ ಒಂದು 5 ನಿಮಿಷ ಅವ್ರು ಬರ್ತದೆ, 5-10 ನಿಮಿಷ ಅವ್ರ ಜೊತೆ ವಿಚಾರನ ಮಾತಾಡಬೇಕು ಅಂತ ಬಯಸ್ತಾ ಇದ್ದೀನಿ. ತಮ್ಮ ಅನುಮತಿ ಕೇಳಿ. ನಾರಾಯಣ್ರವರು ಅವ್ರ ಮದುವೆ ಆಗಿರ್ಲಿಲ್ಲ, ಬ್ಯಾಚುಲರ್ ಆಗೇ ಉಳ್ಕೊಂಡಿದ್ರು. ಆಯ್ತು, ನನಗೆ ಗೊತ್ತಿಲ್ಲ, ಅದು ನನ್ಗೆ ಗೊತ್ತಿದ್ದು ಹೇಳ್ತಾ ಇದ್ದೀನಿ. ನೀವು ಒಂದೂವರೆಯವರು ಏನಿವೆ ನಮ್ ದಾಖಲೆ ಇಲ್ಲ. ಓಕೆ, ಅವರು ಅನ್ಮ್ಯಾರಿಡ್ ಏನು ಒಟ್ಟೊಳಗೆ ಮದುವೆ ದಾಖಲೇನಿಲ್ಲ ಅಧ್ಯಕ್ಷ. ಪಕ್ಷದ ಅಧ್ಯಕ್ಷರಾಗೂ ಕೆಲಸ ಮಾಡಿದ್ದಾರೆ. ಒಂದು ನಿಮಿಷ ಪ್ಲೀಸ್. ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ನಾನು, ಜಯಚಂದ್ರ ಅವರು, ಮುದ್ದನ್ಮೇಗೌಡರು ನಾವೆಲ್ಲ ಜೊತೆಗೆ ಬಹಳ ಆತ್ಮೀಯವಾಗಿ ಕಾಲ ಕಳೆದವರು. ವಿದೇಶಕ್ಕೆಲ್ಲ ಜೊತೆಲಿ ಪ್ರವಾಸ ಮಾಡಿರೋರು ನಾವು ಎಲ್ಲ ಕೂಡ ಇದೆ. ಬಟ್ ಯಾವತ್ತೂ ಕೂಡ ಪಕ್ಷದ ನಿಷ್ಠೆಗೆ ಅವರು ಕೂಡ ಒಂದು ದೊಡ್ಡ ಹೆಸರು. ಶ್ರೀ ಆರ್ ನಾರಾಯಣ್ರವರು ನಮ್ಮ ಆತ್ಮೀಯರಾಗಿದ್ದರು. ಸೊ ಕ್ಷೇತ್ರ ವಿಂಗಡಣೆ ಆಯಿತು, ಅವ್ರು ಮತ್ತೆ ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗಲಿಲ್ಲ. ಸೊ ಅದಕ್ಕೆ ಅವರ ಆರೋಗ್ಯ ಮಧ್ಯ ಸ್ವಲ್ಪ ಭಾಳ ಕೆಟ್ಟಿತ್ತು ಅಂತ ತಿಳಿದಿತ್ತು. ಮಧ್ಯ ಒಂದು 4-5 ತಿಂಗಳಲ್ಲಿ ನನಗೇನಾದ್ರು ಒಂದು ಪಾರ್ಲಿಮೆಂಟ್ ಅವಕಾಶ ಮಾಡಿಕೊಡು ಅಂತ ಬಂದು ಕೇಳಿದ್ರು. ಬಟ್ ಆರೋಗ್ಯದ ಪರಿಸ್ಥಿತಿ ನೋಡಿ ಮಾಡೋಕ್ಕಾಗಲಿಲ್ಲ. ನನಗೆ ಇವತ್ತು ಬೆಳಿಗ್ಗೆ ನಿಮ್ಮ ಚೇಂಬರಲ್ಲಿ ಕೂತಾಗ ನನಗೆ ಈ ರೀತಿ ಆಯಿತು ಅಂತ ಹೇಳಿ ನಮ್ಮ ಜಯಚಂದ್ರ ಅವರು ತಿಳಿಸಿದ್ರು. ಈ ರೀತಿ ಆಯಿತು ಅಂತ ಜಯಚಂದ್ರ ಅವರು ನನಗೆ ತಿಳಿಸಿದ್ರು. ಸೊ ಇವತ್ತು ತಾವು ಕೂಡ ಇದಕ್ಕೆ ನಮಗೆ ಸಂತಾಪ ಮಾಡಲು ಸಿಕ್ಕಿದ್ದೀರಿ. ಭಗವಂತ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಕುಟುಂಬ ಅಂದರೆ ಭಾಳ ಅನ್ಯಾಯಗಳಿದ್ದಾರೆ, ಅವ್ರಿಗೆ ಸಂಬಂಧಿಕರಿದ್ದಾರೆ. ನಾವು ಎಲ್ಲ ಅವರ ಆತ್ಮೀಯರು. ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಜಯಣ್ಣ ಅವರು ಕೂಡ ಬಹಳ ಸಜ್ಜನಿಕೆಗೆ ಆತ ಕೂಡ ಬಹಳ ವಿಧಾನಸಭೆಯಲ್ಲಿ ಕೂಡ ಅವರು 2 ಬಾರಿ ಇದ್ರು. ಅವರು ಕೂಡ 2 ಬಾರಿ ಇದ್ರು. ಅಸೆಂಬ್ಲಿ ಟಿಕೆಟ್ ಕೇಳಕ್ಕೆ ಬಂದರು. ನಾನು ಕಷ್ಟ ಆಗ್ಬೋದು, ಬಹಳ ಜನಪ್ರಿಯತೆ ಇತ್ತು. ಅವ್ರು ಕೇಳಿದಾಗ ಪಕ್ಷ ಏನು ತೀರ್ಮಾನ ಮಾಡ್ತದಾಗೆ ಒಪ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ಸಿದ್ದರಾಮಯ್ಯ ಸಾಹೇಬರು ಇಲ್ಲ ಕೃಷ್ಣಮೂರ್ತಿಗಳು ಕೊಡೋಣ ಅಂತ ತೀರ್ಮಾನ ಮಾಡಿದ್ರು. ಆಗ ಕೂಡ ನನ್ನ ಬಗ್ಗೆ ಗಮನಿಸಿ ಅಂತೇಳಿ ಅವರು ಕೂಡ ಬಿಟ್ಟು ಇವತ್ತು ಅವ್ರನ್ನ ವೇರೋಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಅನ್ನು ಅವ್ರನ್ನ ಈಗ ತಾನೇ ನಾವು ಮಾಡಿದ್ದು. ಅವರು ಕೂಡ ನಾನು ಪಾಲ್ಗೊಳ್ಳೋಕೆ ಆಗಲಿಲ್ಲ ಅನೇಕ ಕಾರಣದಿಂದ. ಸೊ ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.